ಯಾಕತ್ಗೆ ಲೇಟ್ ಮಾಡ್ಬಿಟ್ರಿ? ನಿಮ್ಗೂ ನಮ್ಗೂ ಊಟ ರೆಡಿ ಮಾಡ್ತಿದ್ದೆ ರವಿ. ನಾವು ಹೋಗ್ತಾ ಇರೋದು ಕೆಲಸ ಮಾಡೋದಕ್ಕೆ, ತಿನ್ನೋದಕ್ಕಲ್ಲ. ತಿಂದ್ರೇನೆ ಅಲ್ವಾ ಕೆಲ್ಸ ಮಾಡೋಕಾಗೋದು? ಕರೆಕ್ಟು ಅದಕ್ಕೆ. ಊಟ ತಿಂದ್ರೇನೆ ಶಕ್ತಿ ಬರೋದು. ಶಕ್ತಿ ಇರೋನೇ ಕಾರ್ಮಿಕ. ಅಕ್ಕ, ಮುಂದೆ ಕೂತ್ಕೋತೀರಾ ಹಿಂದೆ ಕೂತ್ಕೋತೀರಾ? ಹಿಂದೆ ಕೂತ್ಕೋತೀನಿ. ಏನ್ರಿ ಇದು ಅಲ್ಲಾಡ್ತಿದೆ? ಇದೇನಕ್ಕ, ನೀವೇ ಏನಾದ್ರೂ ಮಾಡಿದೀರಾ? ಏನ್ ಮಾಡ್ದೆ ನಾನು? ಏನು ಮುಂದೆ ಕೂತ್ಕೋಬೇಕು ಅಂತ ಹಿಂದೆ ಇರೋ ಕ್ಯಾರಿಯರ್ದು ಬೋಲ್ಟ್ ಎಲ್ಲ ಲೂಸ್ ಮಾಡಿದ್ರೇನೋ? ಏನೇ ನಮ್ಮ ಅತ್ತಿಗೆ ಮೇಲೆ ಆರೋಪ ಹೊರಿಸ್ತಿದ್ಯಾ? ಅಂತ ಕೋತಿ ಕೆಲಸ ನೀನೇ ಮಾಡಿರ್ತೀಯ. ನಾನೇನು ಮಾಡಿಲ್ಲ. ಅನುಮಾನ ಇದ್ರೆ ಅಕ್ಕನ್ನೇ ಕೇಳು. ಅಕ್ಕನೇ ಬೆಳಿಗ್ಗೆ ಸೈಕಲ್ ತೊಳ್ದಿದ್ದು. ನಿಜವಾಗ್ಲೂ ನಾನು ಬೋಲ್ಟ್ ಲೂಸ್ ಮಾಡಿಲ್ಲ ರೀ. ಗೊತ್ತು ರೀ. ಮುಂದೆ ಕೂತ್ಕೊಳ್ಳಿ. ಹಿಂದೆ ಕೂತ್ಕೊಳ್ಳೋಕ್ ಆಗಲ್ವಾ? ಹಿಂದೆ ಕೂತ್ಕೊಂಡ್ರೆ ಬಿದ್ದೋಗ್ತೀರಾ. ಸರಿ, ಮುಂದೆನೆ ಕೂತ್ಕೋತೀನಿ. ಕೂತ್ಕೊಳ್ಳಿ. ಅದನ್ನ ಇಳ್ಕೊಡಿ. ಸುಮ್ಮನೆ ಹೀಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನೆ. ಜೀವವೇ ಹೋಗಲಿ ನೀನಿರೇ ತೋಳಲಿ, ಯುಗಗಳೇ ಸಾಗಲಿ ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ಮರಳಿ. ಸುಮ್ಮನೆ ಹೀಗೆ ನಿಜ ಹೇಳು, ಆ ಬೋಟ್ ಲೂಸ್ ಮಾಡಿದ್ದು ನೀನೇ ಅಲ್ವಾ? ಅಯ್ಯೋ, ಅವ್ರು ಹೊರಟ್ಬಿಟ್ರು. ನಡೀರಿ ನಡೀರಿ. ಏನಪ್ಪಾ ರವಿ, ಕೊನೆಗೂ ನೀನ್ ಅಂದ್ಕೊಂಡ್ ಹಾಗೆ ಜಾಬು ನಮ್ಮವ್ರಿಗೆ ಸಿಕ್ಬಿಡ್ತಲ್ಲ. ಅಲ್ವೋ ರವಿ, ಅವ್ರಿಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ ಅಂದ್ಮೇಲೆ ನನ್ನ ಹೆಲ್ಪ್ ಯಾಕೆ ಕೇಳ್ದೆ? ಆ ವಿಷಯ ನನ್ಗೂ ಗೊತ್ತಿರಲಿಲ್ಲ ಅಣ್ಣ. ಅದ್ಕೆ ನೀವು ಸೂಪರ್. ತುಂಬಾ ಥ್ಯಾಂಕ್ಸ್ ಅದ್ಕೆ. ನಡೀರಿ, ಟೈಮ್ ಆಗ್ತಿದೆ, ನಡೀರಿ, ಕೆಲಸ ಶುರು ಮಾಡ್ಕೊಳ್ಳಿ. ಹೊಸವ್ರೆ, ಏನ್ರಿ? ನೀವು ಫೋನ್ ಮಾಡಿದ್ರಾ? ನಾನೇ ಫೋನ್ ಮಾಡಿದ್ದೆ. ಯಾಕ್ರಿ? ಯಾಕೆ ಅಂದ್ರೆ ಮತ್ತಿನ್ನೇನ್ ಮಾಡ್ಲಿ? ಅಣ್ಣನ್ಗೆ ಈ ವಿಷಯ ಗೊತ್ತಾ? ನನಗ್ ಗೊತ್ತಿಲ್ಲ. ಇದು ಚೀಟಿಂಗ್ ಹೊಸವ್ರೆ. ಅಣ್ಣ ಅಕ್ಕಿಲ್ ಇಬ್ರು ಜಗಳ ಮಾಡ್ತಾರೆ. ಇದೆಲ್ಲ ಸುಮ್ಮನೆ ಯಾಕೆ ಬೇಕು ನಮ್ಗೆ ಅಂತ. ನಿಮ್ಗೋಸ್ಕರ ಅಷ್ಟು ಮಾಡಬಾರ್ದಾ? ಬೇರೆ ಎಲ್ಲಾದ್ರೂ ಕೆಲಸ ಸಿಗ್ತಾ ಇತ್ತಲ್ಲ. ನಿಮಗ್ ಮಾತ್ರ ಸಿಗ್ತಿರ್ಲಿಲ್ವಾ? ನೀವ್ಯಾಕೆಲ್ಲೇ ಇದ್ದೀರಾ? ನನ್ನ ವಿಷಯನೇ ಬೇರೆ ಹೊಸವ್ರೆ. ನಾನು ನೀವು ಬೇರೆ ಬೇರೆ ಅಲ್ಲ ರೀ. ಅಖಿಲ್ ನಿಮಗೆ ಅವಮಾನ ಮಾಡ್ಬೋದು. ಹಾರಿಕಾ ಬರ್ತಾ ಇದ್ದಾಳೆ ಇಲ್ಲಿ. ಬುಟಿಕ್ನಲ್ಲಿ ನಡೆದಿದ್ದೆ ಮತ್ತೆ ನಡೆಯುತ್ತೇನ ಇಲ್ಲಿ? ಕಲ್ತ್ಕೋತೀನಿ ಬಿಡಿ. ನೀವು ಬೇಜಾರು ಮಾಡ್ಕೊಳ್ತೀರ ರೀ. ಪರವಾಗಿಲ್ಲ, ಸಹಿಸ್ಕೋತೀನಿ. ನೀವು ನನ್ನ ಹತ್ರ ಒಂದು ಮಾತು ಹೇಳ್ಬೇಕಿತ್ತಲ್ಲ ಹೊಸವ್ರೆ. ಹೇಳಿದ್ರೆ ನೀವ್ ನನ್ನ ಇಲ್ಲಿಗೆ ಬರೋಕೆ ಬಿಡ್ತಿರ್ಲಿಲ್ಲ. ನಿಮ್ಗೆ ಯಾಕೆ ಇಷ್ಟೊಂದು ಹಠ? ನಿಮ್ ಹೆಂಡತಿ ಆಗಿರೋದ್ರಿಂದ. ಹೊಸವ್ರೆ, ಇದಷ್ಟೊಂದು ಹಗುರವಾಗಿ ತಗೊಳಕ್ ಹೋಗ್ಬೇಡಿ. ಏನೂ ಆಗಲ್ಲ ರೀ. ಏನಾದ್ರೂ ಆದ್ರೆ ಪಕ್ಕದಲ್ಲೇ ನೀವಿರ್ತೀರಲ್ಲ. ನೀವೆಷ್ಟು ಹೇಳಿದ್ರು ಕೇಳಲ್ಲ ಅಲ್ವಾ? ಸರಿ, ಬನ್ನಿ. ಲೇಡಿ ವರ್ಕರ್ಸ್ ನ ಕರೆದ್ರಂತೆ. ಇವರೇನಾ ಹೊಸದಾಗಿ ಬಂದಿರೋ ಲೇಡಿ ವರ್ಕರ್ಸ್? ಹೌದು ಸರ್. ವಸುಂಧರಾ, ಪದ್ಮಾವತಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ಕಾರ. ಪಾವನಿ ನನ್ನ ಹೀಗೆ ಸಿಕ್ಕಾಕ್ಸ್ಬಿಟ್ಲಲ್ಲ. ಮನೆಗೆ ಹೋಗಿ ಅವಳಿಗೊಂದು ಗತಿ ಕಾಣಿಸ್ತೇನೆ. ಇವ್ರಿಗೆ ಕೆಲ್ಸ ಗೊತ್ತಾ? 2 ದಿನ ಟ್ರೈನಿಂಗ್ ಕೊಡ್ತೀವಿ ಮೇಡಮ್. ಕಷ್ಟ. ಇವರನ್ನ ನೋಡ್ತಿದ್ರೆ ಕೆಲಸ ಮಾಡೋರ ತರ ಕಾಣ್ತಾ ಇಲ್ಲ. ಇವ್ರನ್ನ ಮನೆ ಕಳಿಸ್ಬಿಡಿ. ಆಗಲ್ಲ ಸರ್. ಅಗ್ರಿಮೆಂಟ್ ಮೇಲೆ, ಅಪಾಯಿಂಟ್ಮೆಂಟ್ ಲೆಟರ್ ಮೇಲೆ ನಿಮ್ಮ ಅಣ್ಣ ಸೈನ್ ಮಾಡಿದಾರಂತ ನಿಮ್ಮ ಮ್ಯಾನೇಜರ್ ಹೇಳಿದ್ದಾರೆ. ಸರಿಯಾದ ಕಾರಣ ಇಲ್ಲದೆ
ನೀವಿವ್ರನ್ನ ಕೆಲ್ಸದಿಂದ ತೆಗಿಯಕ್ಕಾಗಲ್ಲ. ಇಲ್ಲಿ ನಮ್ ಡಿಸಿಷನ್ ಫೈನಲ್. ಮ್ಯಾನೇಜರ್ ಸರ್, ನೀವಾದ್ರೂ ಹೇಳಿ. ಸಾರಿ ಮೇಡಮ್, ಲೇಬರ್ ಆಕ್ಟ್ ಪ್ರಕಾರ ಅಪಾಯಿಂಟ್ಮೆಂಟ್ ಮಾಡಿ ಅಗ್ರಿಮೆಂಟ್ ಆದ್ಮೇಲೆ ವರ್ಕರ್ಸ್ನ ಸಡನ್ ಆಗಿ ತೆಗಿಯಕ್ಕಾಗಲ್ಲ. ಅದ್ರ ಪ್ರಾಸೆಸ್ ತುಂಬಾ ಇದೆ, ಟೈಮ್ ಆಗತ್ತೆ. ರೀ ಮ್ಯಾನೇಜರ್, ಅಖಿಲ್, ಓಕೆ, ಹೋಗ್ ಕೆಲ್ಸ ಮಾಡಕ್ ಹೇಳಿ. ನಡೀರಮ್ಮ. ಮ್ಯಾನೇಜರ್, ನೀವು ಹೋಗಿ. ಓಕೆ ಮೇಡಮ್. ಏನಾಯ್ತಣ್ಣ? ಓನರ್ಸ್ ಏನಂದ್ರು? ನಿಮ್ ಹೆಂಡ್ತೀರು ಇಲ್ಲಿ ಕೆಲಸ ಮಾಡೋದು ಓನರ್ಸ್ಗೆ ಇಷ್ಟ ಇಲ್ಲ ಅನ್ಸತ್ತೆ. ಇವ್ರನ್ನ ತಗೊಳೋದ್ ಬೇಡ ಅಂತಿದ್ದಾರೆ. ಇವಾಗ ಹೇಗಣ್ಣ? ನಾನ್ ಸುಮ್ನೆ ಇರ್ತೀನ? ಅಪಾಯಿಂಟ್ಮೆಂಟು ಅಗ್ರಿಮೆಂಟು ತೋರಿಸಿ ಅವ್ರನ್ನ ಕೆಲಸದಿಂದ ತೆಗಿಯಕ್ಕೆ ಆಗಲ್ಲ ಅಂತ ಹೇಳಿದೆ. ಬಾಯಿ ಮುಚ್ಕೊಂಡು ಒಪ್ಕೊಂಡ್ರು. ತುಂಬಾ ಥ್ಯಾಂಕ್ಸ್ ಅಣ್ಣ. ನಾನು ಹೇಳಿದ್ನಲ್ಲಣ್ಣ, ನಮ್ ಲೀಡರ್ ತುಂಬಾ ಪವರ್ಫುಲ್ ಅಂತ. ಅಣ್ಣ ಇರುವಾಗ ನಮಗೆ ಯಾವ ಭಯನೂ ಇಲ್ಲ. ಯಾವಾಗ್ಲೂ ನಾನೇ ನಿಮ್ಗೆ ಸಹಾಯ ಮಾಡಕ್ಕಾಗಲ್ಲ. ಅವಾಗವಾಗ ನೀವು ನಂಗೆ ಸಹಾಯ ಮಾಡಬೇಕು. ಯಾವ ವಿಷಯದಲ್ಲಿ ಹೆಲ್ಪ್ ಮಾಡಬೇಕು? ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ಅವಾಗ ನೀವೆಲ್ಲ ನನ್ನ ಹಿಂದೆನೇ ಇರಬೇಕು. ನಾನು ಹೇಳಿದ್ದನ್ನೇ ಮಾಡಬೇಕು. ಅವ್ರ್ಯಾಕೆ ಆ ರೀತಿ ಹೇಳ್ತಾ ಇದಾರೆ? ಏನಿಲ್ಲ, ಆವಾಗವಾಗ ವರ್ಕರ್ಸ್ ಓನರ್ಸ್ ಮಧ್ಯೆ ಸಣ್ಣ ಪುಟ್ಟ ತೊಂದರೆ ಬರ್ತಾ ಇರುತ್ತೆ. ನಮ್ ಲೀಡರ್ಗೆ ವರ್ಕರ್ಸ್ ಅಂದ್ರೆ ಪ್ರಾಣ. ನಾವು ಆ ಲೀಡರ್ ಹಿಂದೆನೆ ಇದ್ರೆ ಓನರ್ಸ್ ನಮ್ನೇನು ಮಾಡಕ್ಕಾಗಲ್ಲ. ಅದ್ನೇ ಅವ್ರು ಹೇಳಿದ್ದು. ಹೊಸೋರೆ, ಯಾಕೆ ಕರೆದಿದ್ದು? ಏನೂ ಇಲ್ಲ ರೀ. ನಾನ್ ನಂಬಲ್ಲ. ರವಿ, ಇವ್ರನ್ನ ಕರ್ಕೊಂಡೋಗಿ ಪ್ಯಾಕಿಂಗ್ ಸೆಕ್ಷನ್ ಅಲ್ಲಿ ಬಿಟ್ ಬಾ. ಸರಿ ಅಣ್ಣ. ಬಾ ಪದ್ಮ. ನೀವು ಹೋಗಿ. ಬನ್ನಿ ಅದಕ್ಕೆ. ತಪ್ಪಿಸ್ಕೊಳಕ್ ನೋಡ್ತಿದ್ದೀರಾ? ಮನೆಗ್ ಹೋಗೋ ಅಷ್ಟ್ರಲ್ಲಿ ನಿಮಗ್ ಮಾಡ್ತೀನಿ ರೀ. ಪೊಟ್ನ ಕಟ್ಕೊಡಿ. ಅಮ್ಮೋರ್ ತಲೆಗೆ ಹೂ ಮುಡ್ಸೋಗಪ್ಪ. ಇವಾಗ ಇಲ್ಲ, ಮನೆಗ್ ಹೋದ್ಮೇಲಾದ್ರೂ ಮುಡ್ಸ್ಲೇಬೇಕಲ್ವಾ? ಎಲ್ಲಾದ್ರೇನು? ತಗೊಳ್ಳಿ. ತುಂಬಾ ಮುದ್ದಾಗಿರೋ ಜೋಡಿ. ರಾಮ ಸೀತೆ ತರ, ಶಿವ ಪಾರ್ವತಿ ತರ ಇದ್ದೀರಾ. ನಿಮಗೆ ಯಾರ ದೃಷ್ಟಿನೂ ತಗೊಳ್ಬಾರ್ದು.
ಹೌದು, ಹಣದ ಮದ ತಲೆಗೇರಿಯೋರ್ಗೆ ಏನ್ ಮಾಡಿದ್ರು ತಪ್ಪು ಅನ್ಸಲ್ಲ. ಇವತ್ತು ಅಮ್ಮನಿಗೆ ಹುಷಾರಿಲ್ಲ ಅಂದಿದ್ದಾರೆ, ನಾಳೆ ಅಪ್ಪ ಹೋಗ್ಬಿಟ್ಟ ಅಂತಾರೆ. ಅಪ್ಪ ಹೌದು, ಹೆತ್ತ ತಾಯಿ ವಿಷಯದಲ್ಲಿ ಇಷ್ಟು ಕೆಳಮಟ್ಟಕ್ಕಿಳಿದಿರೋ ನೀವು ನಾಳೆ ತಂದೆ ವಿಷಯದಲ್ಲಿ ಇನ್ನೆಷ್ಟು ಕೆಳಗಿಳಿತಿರೋ? ನಿಮ್ಗೆ ಸುಳ್ಳು ಹೇಳಿದ್ದು ತಪ್ಪೇ ಅಪ್ಪ, ಆದ್ರೆ ನಿಮ್ಗೆ ಷಷ್ಠಿ ಪೂರ್ತಿ ಮಾಡ್ತಿರೋದು ಒಳ್ಳೇದೇ ಅಲ್ವಾ? ನೀವು ನಮ್ಗೆ ಷಷ್ಠಿ ಪೂರ್ತಿನ ಪ್ರೀತಿಯಿಂದ ಮಾಡಿದ್ರೆ ಒಳ್ಳೇದೆ. ಆದ್ರೆ ಈ ಷಷ್ಠಿ ಪೂರ್ತಿ ಹಿಂದೆ ಯಾವ ಸ್ವಾರ್ಥ ಅಡಗಿದೆ ಅನ್ನೋದು ನನ್ನ ಅನುಮಾನ. ಅನುಮಾನ ಏನ್ ಬಂತು, ಅದೇ ಸತ್ಯ. ನೀನ್ ಹೇಳು ಜಯಂತಿ, ನಿನ್ಗೆ ಷಷ್ಠಿ ಪೂರ್ತಿ ಮಾಡ್ಕೋಬೇಕು ಅಂತಿದ್ಯಾ? ಮಕ್ಕಳು ಕೇಳ್ಕೊಂಡ್ರಲ್ವಾ, ಇಲ್ಲ ಅನ್ನಕ್ಕಾಗ್ಲಿಲ್ಲ. ಅದು ಸರಿನೇ ಬಿಡು, ನಿನ್ಗೆ ನನಗಿಂತ ಮಕ್ಕಳೇ ಹೆಚ್ಚಲ್ವಾ, ಅವ್ರ ಮಾತನ್ನೇ ಕೇಳ್ತೀಯ. ನನ್ನ ಕರ್ಕೊಂಡ್ ಹೋಗದೆ ಇಲ್ಲೇ ಬಿಟ್ಟು ಹೋದ್ರಿ, ಇವಾಗ ನನ್ನೇ ಬೈತಾ ಇದ್ದೀರಾ. ಏನಮ್ಮ ಪಾವನಿ, ನಿನ್ನ ಅಭಿಪ್ರಾಯ ಏನು? ಬೇಗ ಈ ಮನೇಲಿ ಒಂದ್ ಶುಭ ಕಾರ್ಯ ನಡೆದ್ರೆ ಒಳ್ಳೇದೇ ಅಂತ ನಂಗೆ ಅನ್ಸತ್ತೆ ಮಾವ. ಅದನ್ ಬಿಟ್ಟು ನನ್ಗೆ 2ನೇ ಮದ್ವೆ ಮಾಡಿಸ್ಬೋದಿತ್ತಲ್ಲ, ಅದಕ್ಕಿಂತ ಶುಭ ಕಾರ್ಯ ಬೇಕಾ? ಸರಿ, ನಿಮ್ಮಿಷ್ಟದ ಪ್ರಕಾರನೇ ನಡೀಲಿ ಬಿಡಿ. ಹೇಗೂ ಬಂದಿದ್ದೀನಲ್ಲ, ನಿಮ್ಮ ಅಮ್ಮನಿಗೋಸ್ಕರ ಒಪ್ಕೋತಾ ಇದ್ದೀನಿ. ಆದ್ರೆ ಒಂದು ಕಂಡೀಷನ್. ಹೊಸವ್ರೆ, ತುಂಬಾ ಹೊಟ್ಟೆಸಿದೆ, ಜಲ್ದಿ ಊಟ ಕೊಡಿ. ಏನ್ರಿ ಯಾವತ್ತೂ ಇಲ್ದೇ ಇರೋರು ಹಸುವು ಅಂತಿದ್ದೀರಾ? ಅಂದ್ರೆ ಇವತ್ತಿಂದ ಭಾರ ಜವಾಬ್ದಾರಿಗಳಲ್ಲಿ ಹೆಚ್ಚಾಗ್ತಿದ್ಯಲ್ಲ. ಭಾರ ಜವಾಬ್ದಾರಿನ ಹೊಸ್ದಾಗಿ ಏನ್ ಶುರು ಆಗಿದೆ ರೀ? ದಿನ ಸೈಕಲ್ ಮೇಲೆ ಒಬ್ನೇ ಹೋಗ್ತಾ ಇದ್ದೆ, ಇವತ್ತು ಡಬಲ್ ಸವಾರಿ ಅಲ್ವಾ? ನಾನೇನಷ್ಟೊಂದ್ ಭಾರ ಇಲ್ಲ. ಅದು ಸೈಕಲ್ ತುಳಿಯೋರ್ಗೆ ಗೊತ್ತಾಗೋದು. ಸ್ವಲ್ಪ ರೈಸ್ ಬಡಿಸಿ. ಮಕ್ಕಳು ತಿಂದ್ರ? ತಿಂದು ಮಲ್ಕೊಂಡಿದ್ದು ಆಯ್ತು. ಅವರು ನಂತರನೇ ಪುಸ್ತಕದ ಭಾರನ ಹೊತ್ಕೊಂಡು ಸುಸ್ತಾಗಿರ್ತಾರೆ ಅಂತ ಅನ್ಸುತ್ತೆ ಪಾಪ. ಅಂದ್ರೆ ನನಗ್ ಸುಸ್ತಾಗಿಲ್ಲ ಅಂತಿದ್ದೀರಾ? ಅಯ್ಯೋ, ನೀವು ಕಷ್ಟಪಡ್ತಿದ್ದೀರಿ. ಮನೆ ಕೆಲಸ, ಅಡಿಗೆ ಕೆಲಸ ಮಾಡ್ತಾ ಇದ್ದೀರಾ, ಮತ್ತೆ ಫ್ಯಾಕ್ಟ್ರಿಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ನಿಮ್ದು ಡಬಲ್ ಕಷ್ಟನೇ ಅಂತ ಅನ್ಕೊಳ್ಳಿ. ಥ್ಯಾಂಕ್ಸ್. ಏನಕ್ಕೆ? ನನ್ನ ಶ್ರಮನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಸ್ವಲ್ಪ ಸಾಂಬಾರ್ ಬಡಿಸಿ. ತುಂಬಾ ತುಂಬಾ ಚೆನ್ನಾಗಿದೆ ರೀ. ಇನ್ ಸ್ವಲ್ಪ ರೈಸ್ ಬಡಿಸಿ. ಹಾಕ್ರಿ. ಅದು ಪಾಪ ಇವತ್ತು ತುಂಬಾ ಕೆಲಸ ಮಾಡಿ ಹಸ್ವಾಗಿದೆ ಅನ್ಸುತ್ತೆ. ಹೊಸವ್ರೆ, ಎಲ್ಲ ನಾನೇ ತಿಂದ್ಬಿಟ್ಟೆ, ನೀವು ತಿಂದ್ರ ಇಲ್ವಾ? ನಮಸ್ತೆ ಸರ್. ಏನ್ ಈ ಕಡೆ ಬಂದಿದ್ದು? ಅವನಿಗೆ ಹೇಳೋಣ,
ನಾವ್ ಯಾಕೆ ಬಂದಿದೀವಿ ಅಂತ. ಫ್ಯಾಕ್ಟರಿ ಓನರ್ಸ್ ಆಗಿ ನಾವಿಲ್ಲಿಗೆ ಬಂದಿಲ್ಲ ಅಭಿ. ನಮ್ಮ ಮನೇಲಿ ನಡೆಯೋ ಶುಭ ಕಾರ್ಯಕ್ಕೆ ನಿಮ್ಮನ್ನ ಕರೆಯೋದಿಕ್ ಬಂದ್ವಿ. ನೀನ್ ಅಣ್ಣನಾಗಿ ನಾನು, ತಮ್ಮನಾಗಿ ಅಖಿಲ್ ಬಂದಿದ್ದಾನೆ. ಹೊಸವ್ರೆ, ಅಣ್ಣ ಅದಕ್ಕೆ ಅಖಿಲ್ ಹಾರಿಕಾ ಎಲ್ಲ ಬಂದಿದ್ದಾರೆ. ಬನ್ನಿ ಬನ್ನಿ. ಬನ್ನಿ ಭಾವ, ಬಾ ಅಕ್ಕ. ಅಖಿಲ್ ಹಾರಿಕಾ ಒಳಗ್ ಬನ್ನಿ. ಬನ್ನಿ ಭಾವ, ಬನ್ನಿ. ಹೌದು, ನಿನ್ ಹೆಸರು ರವಿ ಅಲ್ವಾ? ಹೌದು ಸರ್. ಈವ್ನಿಂಗ್ ನಮ್ಮ ಮನೇಲಿ ಫಂಕ್ಷನ್ ಇದೆ, ಅವ್ರು ಬರ್ತಿದ್ದಾರೆ. ಊಟ ಮಾಡ್ಕೊಂಡು ಹೋಗಕ್ಕೆ ನೀನು ನಿನ್ ವೈಫು ಬನ್ನಿ. ಥ್ಯಾಂಕ್ ಯು ಸರ್. ರವಿ, ಇವತ್ತು ನಾವು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ. ಯೂನಿಯನ್ ಲೀಡರ್ಗೆ ಫೋನ್ ಮಾಡಿ ಹೇಳು. ಸಾರಿ ಸರ್, ನೀವು ಸಾಕ್ಷಾತ್ ಸಂಸ್ಕೃತಿ ಇವೆಂಟ್ಸ್ ಚೇರ್ಮನ್ ಅಭಿರಾಮ್ ಅಂತ ಗೊತ್ತಿಲ್ಲದೆ ನಿಮ್ಮನ್ನ ಅಣ್ಣ ಅಣ್ಣ ಅಂತ ಕರೆದ್ಬಿಟ್ಟೆ. ನನ್ನೂ ಕ್ಷಮಿಸ್ಬಿಡಿ ಮೇಡಮ್. ನೀವ್ ಯಾರು ಅಂತ ಗೊತ್ತಾಗ್ದೆ ನಿಮ್ಮನ್ನ ಅಕ್ಕ ಅಕ್ಕ ಅನ್ಕೊಂಡು ಕಾಡಿಸ್ಬಿಟ್ಟಿದೀನಿ. ಚೆನ್ನಾಗ್ ಕುಟ್ಟಿ, ಅರಿಶಿನ ಮೃದುವಾಗಿರ್ಬೇಕು, ಮುಟ್ಟಿದ್ರೆ ಜಾರ್ಕೊಂಡು ಹೋಗ್ಬೇಕು. ಚೆನ್ನಾಗ್ ಕುಟ್ಟಿ, ಚೆನ್ನಾಗ್ ಕುಟ್ಟಿ. ಕುಟ್ಟಿ. ಏನ್ ಮಾಡ್ತಿದ್ಯಾ ಆಂಟಿ ಇಲ್ಲಿ? ಕೆಲ್ಸ ಹೇಗ್ ಮಾಡ್ತಿದಾರೆ ನೋಡ್ತಿದೀನಿ. ಸ್ವಲ್ಪ ಕುಟ್ಟಿ ಕುಟ್ಟಿ. ನಿಮ್ಗೇನಾದ್ರೂ ಬುದ್ಧಿ ಇದ್ಯಾ? ತಲೆ ಇದ್ಯಾ? ಸೆನ್ಸ್ ಇದ್ಯಾ? ಏನೇ ಹೀಗ್ ಮಾತಾಡ್ತಾ ಇದ್ಯಾ? ಇನ್ನೇನು ಮತ್ತೆ, ಮನೇಲಿ ಶುಭ ಕಾರ್ಯ ನಡೀತಿದೆ. VIP ಸೆಲೆಬ್ರಿಟಿ ಅಂತ ತುಂಬಾ ಜನ ಬರ್ತಿದ್ದಾರೆ. ದೃಷ್ಟಿ ಬೊಂಬೆ ತರ ನೀವು ಮನೆ ಹೊರಗಿದ್ರೆ ಹೇಗೆ? ಒಳಗಡೆ ಹೋಗಿ ಯಾವ್ದೋ ಒಂದ್ ಮೂಲೆಯಲ್ಲಿ ಸೆಟ್ ಪ್ರಾಪರ್ಟಿ ತರ ಕೂತ್ಕೊಳ್ಳಿ. ನನ್ನ ಬಗ್ಗೆ ಹೀಗ್ ಮಾತಾಡ್ತೀಯಾ? ನಿಂತ್ಕೋ. ನೀನ್ ನನ್ನ ಏನು ಮಾಡಕ್ಕಾಗಲ್ಲ. ಇಲ್ಲಿವರೆಗೂ ಒಂದ್ ಲೆಕ್ಕ, ಇನ್ ಮೇಲೆ ಒಂದ್ ಲೆಕ್ಕ. ಇವಾಗಿದು ಹಾರಿಕಾ ಮನೆ. ನೀನು ನನ್ನ ಮಾತೆ ಕೇಳ್ಬೇಕು. ದೊಡ್ಡೋಳು ನಾನಾ ನೀನಾ? ವಯಸ್ಸಾಗ್ಬಿಟ್ರೆ ಸಾಕಾಗಲ್ವೇ? ಆಸ್ತಿನೂ ನಮ್ ಕೈಗ್ ಬರ್ಬೇಕು. ಅದಕ್ಕೇನಾ ನೀನು ಕೊಂಬು ಬಂದಿರೋದು? ಅತಿಯಾಗಿ ಮಾತಾಡಿದ್ರೆ ನಿನ್ ಲಗೇಜ್ ಮನೆ ಆಚೆ ಇರುತ್ತೆ. ಮೈಂಡ್ ಇಟ್. ಇವಳಿಗೆ ಎಷ್ಟು ಸಹಾಯ ಮಾಡಿದ್ದೆ, ಎಷ್ಟು ಸಲಹೆಗಳನ್ನ ಕೊಟ್ಟಿದ್ದೆ. ನನ್ನ ಬಗ್ಗೆ ಕೀಳಾಗಿ ಮಾತಾಡ್ಬಿಟ್ಲು. ಅಖಿಲ್ ಹತ್ರ ಹೇಳಿ ಇವಳು ಮೂಳೆ ಮುರಿಸ್ಬೇಕು. ಅಲ್ಲಿವರೆಗೂ ಇವಳಿಗೆ ಬುದ್ಧಿ ಬರಲ್ಲ. ಅಲ್ಲ, ನನ್ನ ಕೈಯಾರೆ ನಾನೇ ಹೊಡ್ಕೋಬೇಕು. ನನಗೆ 2ನೇ ಮದ್ವೆ ಮಾಡ್ದೆ ಅಣ್ಣ ಅದಕ್ಕೆ ಷಷ್ಠಿ ಪೂರ್ತಿ ಮಾಡ್ಕೋತಿದ್ರೆ ಅವ್ರ ಕೆಲ್ಸ ಮಾಡ್ತಿದ್ದೀನಿ ನೋಡು. ನನಗ್ ನಾನೇ ಹೊಡ್ಕೋಬೇಕು. ನೀವು ಬಾಯಿ ಮುಚ್ತೀರಾ? ಎಲ್ಲಂದ್ರಲ್ಲೇ ನುಗ್ಗಿ ಏನಂದ್ರೆ ಅದನ್ನ ಮಾತಾಡ್ಬೇಡಿ ಅಂತ ನಿಮ್ಗೀಗಷ್ಟೇ ಹೇಳ್ದೆ. ಬಂದ್ರೆ ಬ್ಯಾಕ್ ಡೋರ್ ಇಂದ ಮನೆ ಒಳಗ್ ಬನ್ನಿ, ಇಲ್ಲ ಅಂದ್ರೆ ನಿಮ್ಮಿಷ್ಟ. ಪ್ಲೀಸ್ ಹೊರಟೋಗೋಣ ರೀ. ಇಲ್ಲಿ ಒಂದು ಕ್ಷಣ ಕೂಡ ನನ್ ಕೈಲಿರೋಕ್ಕಾಗ್ತಿಲ್ಲ. ಹೊಸೋರೆ, ನಾವು ಬಂದಿದ್ದು ಡ್ಯಾಡಿ ಅಮ್ಮನಿಗೋಸ್ಕರ. ನಾವ್ ಇಲ್ಲಿವರೆಗೂ ಬಂದು ವಾಪಸ್ ಹೋದ್ರೆ ಅವ್ರು ಖಂಡಿತ ಬೇಜಾರು ಮಾಡ್ಕೊಳ್ತಾರೆ. ಯಾರು ಏನಂದ್ರೆ ಏನು, ಅವ್ರನ್ನ ನೋಡ್ಕೊಂಡು ಹೋಗೋಣ.
ಬನ್ನಿ. ನೀನ್ ಯಾವ ಬಾಗ್ಲಲ್ಲಿ ಬಂದ್ರು ಅದೇ ಸಿಂಹದ್ವಾರ. ಈ ವಿಷಯ ಗೊತ್ತಿಲ್ದೆ ಆಗ್ಲೇ ಕೆಲವು ಬೀದಿ ನಾಯಿಗಳು ಅಭಿನ್ ನೋಡಿ ಬೊಗಳ್ತಾ ಇದ್ರು ಅಣ್ಣ. ಸೂರ್ಯನ್ ನೋಡ್ ಉಗುಳಿದ್ರೆ ಅದು ನಮ್ಮ ಮುಖದ ಮೇಲೆ ಬೀಳುತ್ತಮ್ಮ. ಸೂರ್ಯನಿಗೆ ಏನೂ ಆಗಲ್ಲ. ಫಂಕ್ಷನ್ಗೆ ನೀವಿಬ್ರು ಸಿಂಪಲ್ ಬಟ್ಟೆ ಹಾಕೊಂಡ್ ಬಂದಿದ್ದೀರಲ್ಲ. ಭಾಸ್ಕರ್, ಪಾವನಿ, ವಸು, ಅಭಿಗೆ ಹೊಸ ಬಟ್ಟೆ ತಗೊಂಡ್ ಬನ್ನಿ. ಆಯ್ತಮ್ಮ. ಸರಿ ಅತ್ತೆ. ಅಮ್ಮ ಬೇಡಮ್ಮ, ನಾವಿರೋ ಸ್ಥಿತಿಗೆ ನಮಗಿದೇ ಬಟ್ಟೆ ಸರಿ ಅನ್ಸುತ್ತೆ. ಕಚ್ಚೆ ಕಟ್ಕೊಂಡ್ರಿ ಏನಂತೆ, ಗಾಂಧೀಜಿ ಮಹಾತ್ಮ ಆಗ್ಲಿಲ್ವಾ? ನಮ್ಮ ಅಭಿನೂ ಹಾಗೆ ಜಯಂತಿ. ಬಟ್ಟೆಲೇನಿದೆ? ವಸು, ನಿನ್ನಿಬ್ರು ವಾರ್ಗಿತಿಯರು ಒಡವೆ ಹಾಕೊಂಡಿದ್ದಾರೆ. ನಿನಗೆ ನನ್ ಒಡವೆ ಕೊಡ್ತೀನಿ, ತಗೋ. ಬೇಡ ಅತ್ತೆ, ನಿಮ್ ಮಗ ನನ್ ಕುತ್ತಿಗೆ ಕಟ್ಟಿರೋ ಅರಿಶಿನದ ದಾರ ಇರುವಾಗ ಚಿನ್ನ ಬೆಳ್ಳಿ ಆಭರಣಗಳು ನನಗ್ ಬೇಡ. ನಿಮ್ಮಿಬ್ರನ್ನ ನೋಡ್ತಿದ್ರೆ ತುಂಬಾ ಹೆಮ್ಮೆ ಆಗ್ತಿದ್ಯಮ್ಮ. ನೀವೆಲ್ಲೇ ಇದ್ರು ಮಹಾರಾಜ ಮಹಾರಾಣಿರೇ. ನಿಮ್ ಸಂತೋಷನೇ ನಿಮ್ ಸಂಪಾದನೆ, ನಿಮ್ ಆನಂದನೇ ನಿಮಗೆ ಅಷ್ಟೈಶ್ವರ್ಯಗಳು. ಟೈಮ್ ಆಗ್ತಾ ಇದೆ ಅಣ್ಣ. ನೀವ್ ಕೇಳ್ಕೊಂಡ್ ಹಾಗೆ ಅಭಿ ವಸು ಬಂದಾಯ್ತಲ್ಲ, ಇನ್ ಫಂಕ್ಷನ್ ಸ್ಟಾರ್ಟ್ ಮಾಡೋಣವಾ? ಖಂಡಿತ. ನಾನೀ ಫಂಕ್ಷನ್ ಮಾಡ್ಕೋತಿರೋದೇ ಅಭಿ ವಸುಗೋಸ್ಕರ. ಹಾ, ನಡೀರಿ. ಅಭಿ ವಸು ನಡೀರಿ. ಅಪ್ಪ ಅಮ್ಮ, ನೀವು ಮುಂದೆ ಹೋಗಿರಿ. ಬನ್ನಿ ಅಪ್ಪ. ಬಾಮ್ಮ, ನಡೀರಿ. ಬನ್ನಿ ಅತ್ತೆ. ಮಕ್ಕಳ ಹೊಸರೆ ನಿಂತ್ಕೊಳ್ಳಿ. ಏನು ನಮ್ ಜೊತೆ ಬಂದ್ಬಿಡ್ತೀರಾ? ಜನರ ಹಿಂದೆ ನಿಂತ್ಕೊಂಡು ನೋಡಿ.